ಮತ್ತೆ ಸ್ವಾಗತ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಆರಂಭಿಸಲಾಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಡಯಾಲಿಸಿಸ್ ಕೇಂದ್ರವನ್ನು ಸಿಎಂ ಜಗದೀಶ್ ಶೆಟ್ಟರ್ ಲೋಕಾರ್ಪಣೆ ಮಾಡಿದರು. ಸಭೆಯಲ್ಲಿ ಡಿಸಿಎಂ ಅಶೋಕ್ ಹಾಗೂ ಸಚಿವ ಸುರೇಶ್ ಕುಮಾರ್ ಹಾಜರಿದ್ದರು. ಈ ಅತ್ಯಾಧುನಿಕ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕರ ನಿಧಿಯಿಂದ ನಿರ್ಮಿಸಿದ್ದು, ಇಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಲಾಗುತ್ತೆ. ಇದರ ನಿರ್ವಹಣೆಯನ್ನ ರೋಟರಿ ಕ್ಲಬ್ ಕೈಗೊಳ್ಳಲಿದೆ. ಮಾತ್ರ ಇದು ಅಭೂತಪೂರ್ವವಾಗಿ ಮುಂದುವರಿಯಲಿದೆ. ಧನ್ಯವಾದಗಳು. ಇವರ ಒಂದು ಈ ಕಾರ್ಯಕ್ಷಮತೆಯನ್ನು ಗಮನಿಸಿ ಉಳಿದಿರತಕ್ಕಂಥ ಎಲ್ಲ ಬಂಧುಗಳು ಸಹ ಇವತ್ತು ಕನಿಷ್ಠ 1 ತಾಸಾದ್ರೂ ಈ ರೋಗಿಗಳಿಗೆ ಬಂದಂತ ಇವತ್ತೇನು ಶಿಫಾರಸು ಪತ್ರ ಬಂದಿರ್ತಾವ ಅದಕ್ಕೆ ಇವತ್ತು ಪರಿಹಾರಧನ ಕೊಡ್ಲಿಕ್ಕೂ ಸಹಿತ ನಾವು ಇವತ್ತು ಟೈಮ್ ಅನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಜನರು ಸರ್ಕಾರ ನೆರವಬೇಕು, ಇಂಥ ಸಂಸ್ಥೆಗಳಿಂದ ನೆರವಬೇಕು ಅನ್ನುವಂಥ ಭಾವನೆ ಯಾಕೆ ಬರ್ತಾ ಇದೆ ಅಂದ್ರೆ ಆ ವೆಚ್ಚವನ್ನು ಭರಿಸಲಿಕ್ಕೆ ಅವ್ರಿಗೆ ಆಗ್ತಾ ಇದೆ. ಚಳಿಗಾಲ ಬಂತು ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವುದು ಸರ್ವೇ ಸಾಮಾನ್ಯ. ಈ ಸಮಯದಲ್ಲಿ ಹಲವು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಚಳಿಗಾಲದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಹಲವು ಟಿಪ್ಸ್ ಗಳನ್ನ ನಾವು ನೀಡ್ತೀವಿ. ಹಾಗೇನೆ ಚಳಿಗಾಲಕ್ಕೆ ಬೆಂಗಳೂರು ಹೇಗೆ ಸಿದ್ಧವಾಗಿದೆ ಅನ್ನೋದನ್ನ ನಾವು ತೋರಿಸ್ತೀವಿ. ಇಂದಿನಿಂದ ಪ್ರತಿದಿನ ಬೆಂಗಳೂರು ಫಸ್ಟ್ ನಲ್ಲಿ ಈ ಕುರಿತ ಸರಣಿ ವರದಿ ಪ್ರಸಾರವಾಗಲಿದೆ. ಇದು ಚಳಿಯಲ್ಲಿ ಜೊತೆಯಲ್ಲಿ. ನವೆಂಬರ್ ಬಂತು ಅಂದ್ರೆ ಚುಮು ಚುಮು ಚಳಿ ಶುರುವಾಗ್ಬಿಡುತ್ತೆ. ಈ ಬಾರಿ ಅಂತೂ ಥರಗುಟ್ಟೋ ಚಳಿ ಜನರನ್ನ ನಡುಗಿಸ್ತಿದೆ. ಇದು ಇನ್ನೂ ಹೆಚ್ಚಾಗೋ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಚಳಿಗಾಲದ ಬೆಚ್ಚನೆಯ ಉಡುಪುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಜೊತೆಗೆ ಮಾರುಕಟ್ಟೆಗೆ ತರಹೇವಾರಿ ವಿಂಟರ್ ವೇರ್ ಸಹ ಮಾರುಕಟ್ಟೆಗೆ ಲಗೇಟಿವೆ. ಅವುಗಳ ಪರಿಚಯವನ್ನ ಮಾಡ್ಕೊಳ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಚಳಿಗಾಲ ಆರಂಭವಾಗಿದೆ. ಚರ್ಮದ ರಕ್ಷಣೆಗೋಸ್ಕರ ಜನ ವಿವಿಧ ರೀತಿಯ ಬಟ್ಟೆಗಳತ್ತ ಮಾರು ಹೋಗ್ತಾರೆ. ಆದರೆ ನಾವು ನಿಮ್ಗೆ ಇವತ್ತು ವೆರೈಟಿ ಮಾರುಕಟ್ಟೆಯಲ್ಲಿ ಲಭ್ಯವಾಗುವ ಸ್ವೆಟರ್ಗಳನ್ನ, ಜರ್ಕಿನ್ಗಳನ್ನ ತೋರಿಸ್ತೀವಿ. ಬನ್ನಿ ನೋಡೋಣ. ರಿವರ್ಸೆಬಲ್ ಡಬಲ್ ಸೈಡೆಡ್ ವಾಟರ್ಪ್ರೂಫ್ ವುಲನ್ ಅಬ್ಬಬ್ಬ ಒಂದಾ ಎರಡ ಬಗೆ ಜಾಕೆಟ್ಗಳು, ಸ್ವೆಟರ್ಗಳು. ಚಳಿಗಾಲದ ಉಡುಪುಗಳ ಖರೀದಿಯಲ್ಲಿ ಬ್ಯುಸಿಯಾಗಿರೋ ಗ್ರಾಹಕರು. ಮಾರುಕಟ್ಟೆಯಲ್ಲಂತೂ ಈಗ ವಿಂಟರ್ ವೇರ್ಸ್ಗೆ ಎಲ್ಲಿಲ್ಲದ ಬೇಡಿಕೆ. ಚಳಿಗಾಲದಲ್ಲಿ ಬೆಚ್ಚಗಿರಲು ಜನರು ಉಲ್ಲನ್ ಉಡುಪುಗಳಿಗೆ ಮುಗಿಬಿದ್ದಿದ್ದಾರೆ. ಭರ್ಜರಿ ವ್ಯಾಪಾರದಿಂದ ವರ್ತಕರು ಫುಲ್ ಖುಷಿಯಾಗಿದ್ದಾರೆ. ಗ್ರಾಹಕರಿಗೆ ವೈವಿಧ್ಯಮಯ ಉಡುಪುಗಳನ್ನ ಪರಿಚಯಿಸ್ತಾ ಇದ್ದಾರೆ. ಲೈಟ್ ಜಾಕೆಟ್ ಇದೆ, ಪಾಲಿಫಿಲ್ ಜಾಕೆಟ್ ಇದೆ, ರಿವರ್ಸಿಬಲ್ ಜಾಕೆಟ್ ಇದೆ, ಡಬಲ್ ಸೈಡೆಡ್ ಜಾಕೆಟ್ ಇದೆ ನಮ್ಮ ಹತ್ರ. 20 ವಯಸ್ಸವ್ರಿಗೆ ಸ್ವಲ್ಪ ಫ್ಯಾನ್ಸಿ, ಸ್ವಲ್ಪ ಕಲರ್ಫುಲ್, ಸ್ವಲ್ಪ ಜಿಪ್ಸು, ಸ್ವಲ್ಪ ಬ್ರ್ಯಾಂಡೆಡು, ಸ್ವಲ್ಪ ನೋಡಿದ್ರೆ ಇವಾಗ ಎಲ್ಲ ಲೇಬಲ್ಸ್, ಬ್ರ್ಯಾಂಡೆಡ್ ಲೇಬಲ್ಸ್ ಬರ್ತಾ ಇದೆ. ಒಂದು ಸಮಾನದಲ್ಲಿ ವಿಂಟರ್ ವೇರ್ಸ್ ಅಂದ್ರೆ ಬರೀ ದೇಹವನ್ನ ಬೆಚ್ಚಗಿಟ್ರೆ ಸಾಕು ಅನ್ನೋ ಹಾಗಿತ್ತು. ಆದ್ರೆ ಈಗ ಮಕ್ಕಳು, ಮಹಿಳೆಯರು, ಪುರುಷರು ಹೀಗೆ ಎಲ್ರಿಗೂ ವೆರೈಟಿ ಫ್ಯಾಷನೇಬಲ್ ಜರ್ಕಿನ್, ಸ್ವೆಟರ್ಗಳು ಸಿಗ್ತಾ ಇವೆ. ಯಾಕಂದ್ರೆ ಕ್ವಾಲಿಟಿ ಜೊತೆ ಕಂಫರ್ಟ್ ಜೊತೆಗೆ ಲುಕ್ ಕೂಡ ಬೇಕು ಅಂತಿದ್ದಾರೆ. ಎಲ್ಲ ತರದ್ದು ಜಾಕೆಟ್ಸು, ಲೇಡೀಸ್ಗೆ, ಜೆಂಟ್ಸ್ಗೆ, ಮತ್ತೆ ವಯಸ್ಸಾದವರಿಗೆ, ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಎಲ್ಲ ರಿಕ್ವೈರ್ಮೆಂಟು ಇಲ್ಲಿ ಸಿಗತ್ತೆ ಅಂತ. ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಕ್ಕೆ. ಒಟ್ನಲ್ಲಿ ಈಗಿನ ಫಾಸ್ಟ್ ಯುಗದಲ್ಲಿ ಎಲ್ಲವೂ ಫ್ಯಾಷನಬಲ್ ಆಗ್ಬಿಟ್ಟಿದೆ. ಚಳಿಗೆ ದೇಹ ರಕ್ಷಣೆ ಜೊತೆಗೆ ಸ್ವಲ್ಪ ಸ್ಟೈಲಿಶ್ ಲುಕ್ ಕಡೆ ಜನರ ಟ್ರೆಂಡ್ ಚೇಂಜ್ ಆಗಿದೆ. ನೋಡಿದ್ರಲ್ಲ, ಚುಮು ಚಳಿಗೆ ಬೆಚ್ಚನೆಯ ಜಾಕೆಟ್, ಸ್ವೆಟರ್ಗಳು ಎಷ್ಟೊಂದು ಹಿತ ಅನ್ಸುತ್ತೆ ಅಲ್ವಾ? ಸೊ ನಿಮ್ಮ ಸ್ಕಿನ್ನಿನ ರಕ್ಷಣೆಯನ್ನ ಮಾಡಬೇಕಾದ್ರೆ ಇಂತಹ ವೆರೈಟಿ ಜಾಕೆಟ್ಸ್, ಸ್ವೆಟರ್ಸ್ಗಳನ್ನ ಉಪಯೋಗಿಸಿ ಎಂಜಾಯ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ಅಂಜನ್ ಗೀತಾ, ಸುವರ್ಣ ನ್ಯೂಸ್.